ಕೈಗಾರಿಕೆ ಆಗೋ ತನಕ ಉಪವಾಸ ಸತ್ಯಾಗ್ರಹ ಬಿಡೋದಿಲ್ಲ. ಮತ್ತು ಜಿಲ್ಲಾಡಳಿತಾಧಿಕಾರಿಗಳಿಗೆ ಒಂದು ಮನವಿ, ನಮಗೇನಾದರೂ ಪ್ರಾಣ ಹಾನಿ ಆದರೆ ಜಿಲ್ಲಾಧಿಕಾರಿ ಹೊಣೆ ಅಂತ ಹೇಳ್ತೀನಿ. ಈಗ ನಮ್ಮ ವಿರೋಧ ಬಂದವರು ಆನಂದ ಗುರೂಜಿಯವರು ಕಟ್ಸಿದ್ದಾರೆ. ಏನು ಕಟ್ಸಿದರೆ, ಇಲ್ಲಿ ಅಕ್ಷಯ ಪಾತ್ರೆ ಹೋಗ್ಬಿಟ್ರೆ ಇಲ್ಲಿ ನಮ್ಮ ರೈತರು ಏನು ತಿನ್ಬೇಕು ಅಂತ ಕನ್ನಡದಾಗ ಹೇಳೋರೆ. ಈಗ ಬಂದು ಚಾಲನೆ ಕೊಟ್ಟವ್ರೆ. ಇದೇ ಆನಂದ ಗುರೂಜಿಯವರಿಗೆ ಸರ್ವಧರ್ಮ ಮತ್ತು ಸನಾತನ ಧರ್ಮ ಅಂತ ಹೇಳ್ತೀರಿ ನೀವು. ನಾವು ರೈತರು ಕಾಣಿಸ್ತಾ ಇಲ್ಲ, ಬರೀ ಬಲಾಢ್ರೆ ಕಾಣಿಸ್ತಾ ಇದ್ದೀರಾ. ನೀವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 5 ಲಕ್ಷ ತಗೊಂತೀರಿ. ಇಲ್ಲಿ ಎಷ್ಟು ಲಕ್ಷ ತಗೊಂಬಂದಿರ್ಬೋದು, ಈಗ 2 ಇಲ್ಲ ತಗೊಳಕಂತ ಬಹಿರಂಗ ಹೇಳ್ಕೊಡ್ರಿ. ಎಲ್ಲ ಕಡೆ ನೀವು ದುಡ್ಡು ತೊಗೊಂಡ್ರು ಕೊಡುವಾಗ ಎಲ್ಲರಿಗೂ ಗೊತ್ತಿದೆ. ಈಗ 5 ಲಕ್ಷ ತಗೊಂಡು 4 ಲಕ್ಷ ಕೊಟ್ಟರೆ ಮಾತ್ರ ನೀವು ಬರೋದು ಫಂಕ್ಷನ್ಗೆ. ಇಲ್ಲಿ ಎಷ್ಟು ಲಕ್ಷ ಕೊಟ್ಟು ಬಂದಿದ್ರಿ. ನಿಮ್ಮ ಮಗ ಇಲ್ಲಿ ಜಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆ ಮಾಡೋದು ಬೇಡ ಅಂತ ಜಿಲ್ಲಾಧಿಕಾರಿಗೆ ಅವತ್ತು ನೀವು ಮನೆ ಕೊಡಿಸಿದ್ರಿ. ಇದೇ ನಿಮ್ಮ ಮಗ ಬಂದು ಜಮಕೋಟೆ ಹೋಬಳಿ 13 ಹಳ್ಳಿ ರೈತ ಪರ ಹೋರಾಟ ಸಮಿತಿಯಲ್ಲಿ 13 ಹಳ್ಳಿಯಲ್ಲಿ 4 ಎಕರೆ ಜಮೀನು ತೊಗೊಂಡ್ರಿ. ಅದೇ ಯಾಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದು ನೀವು? ಇದೇ ನೀವೇ ಸ್ವಾಮೀಜಿಗಳೇ, ಆನಂದ ಗುರೂಜಿಗಳೇ, ನೀವಿದೇ ಬಂದು ನಡತನಾಯಕ ಗ್ರಾಮದಲ್ಲಿ 101, 102 ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದ್ರಿ. ಎಷ್ಟು ಎಕರೆ? 29 ಎಕರೆ ಖರೀದಿ ಮಾಡೋಕ್ಕೆ ಬಂದ್ರಿ. ಯಣೂರು ಗ್ರಾಮದಾಗ ಮುಖಾಂತರ ಬಂದ್ರಿ. ಆವಾಗ ನಿಮ್ಮ ರೈತ ಜಮೀನು ಕಾಣಿಸಿಲ್ಲ, ಖರೀದಿ ಮಾಡೋಕ್ಕೆ ಬಂದ್ರಲ್ಲ. ಅವಾಗ ನಮ್ಮೂರು ಸಾಕ್ಷಿಯಲ್ಲಿ ನಡಪನಾಯಕನಹಳ್ಳಿ ನಾರಾಯಣ ಸ್ವಾಮಿ ಸಾಕ್ಷಿ ಇದ್ದಾರೆ. ಯಾವ ಥರ ಬಂದ್ರಿ, ಎಲ್ಲಿ ಜಮೀನು ನೋಡ್ಕೊಂಡಿದ್ರಿ ಅಂತ. ಈಗ 4 ಎಕರೆ ನಿಮ್ಮ ಮಗ ಜಮೀನು ಖರೀದಿ ಮಾಡಿದ್ದೇನೆ. ನಿಮಗೆ ಒಂದು ಚೂರು ಮಾನ ಮರ್ಯಾದಿದ್ದಿದ್ರೆ ನೀವು ಬಂದು ಜಮೀನು ಖರೀದಿ ಮಾಡಬಾರ್ದಾಗಿತ್ತು. ಯಾಕೆ ಜಮೀನು ಖರೀದಿ ಮಾಡೋಕ್ಕೆ ಬಂದು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರಿ ನೀವು? ಇಲ್ಲಿ ನೀವು ಬರೋದಿಲ್ಲಿ ರೈತ ಪರ ಅಂತ, ನಿಮ್ಮ ಮಗ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗೋದು. ನಿಮ್ಮ ನಡವಳಿಕೆಯನ್ನು ದಯವಿಟ್ಟು ನಮ್ಮ ಜನತೆ ತಿಳಿಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ಮತ್ತು ಸಿಕಲ್ ರಾಮಚಂದ್ರ ಮತ್ತು ಕೆ ಸುಧಾಕರ್ ನಾವು ರೈತ ಪರ ಅಂತ ಹೇಳ್ಕೊಟ್ಟಿದ್ರು. ಇದೇ ಕೆ ಸುಧಾಕರ್ನವರೇ MP ಸಾಹೇಬ್ ನಿಮ್ಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಡ್ರಿ. ಇದು 2ನೇ ಬಾರಿ 3ನೇ ಬಾರಿ ಹೇಳ್ತಾ ಇದ್ದೀನಿ. ನೀವು MP ಆಗಿ ಸಂಸತ್ ಭವನಕ್ಕೆ ಹೋಗಿ ದಯವಿಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಲ್ಲ, ಎಲ್ಲಿ 1 ಎಕರೆ ಕೈಗಾರಿಕೆ ತೊಗೊಳಲ್ಲ ರೈತರದ್ದು ಅಂತ ಬರ್ಕೊಡ್ಬೇಕು. ನೀವೊಂದು ಅಪ್ಡೇಟ್ ಕೊಡಬೇಕು. ಆವಾಗ ನೀವು ಇದೇ ಥರ ಅಪ್ಡೇಟ್ ನಾಳೆ ನಾಳಿದ್ದೇನೆ ಕೊಟ್ಟರೆ ನಾವು ಈ ಧರಣಿ ಬಿಟ್ಟು ನಿಮ್ಮ ಪರವಾಗಿ ಬರ್ತೀವಿ. ನಾವು ಅಪ್ಡೇಟ್ ಕೊಟ್ಟಿಲ್ಲ ನೀವು ರಾಜಕೀಯ ಮಾಡೋಕ್ಕೆ ಬರ್ತೀರಿ ಅಂತ ಹೇಳ್ತೀರಿ. ಮತ್ತು ನಮ್ಮ ಈರುಳ್ಳಿ ರಾಜಣ್ಣ ಕೇಳ್ತೀನಿ, ಶಿಲ್ಘಟ್ಟ MLA ರಾಜನವರು, ನೀವು 24 ಗಂಟೆ ಇಲ್ಲೇ ಬಂದಿರ್ತೀರಿ. ನೀವೇನು ಬೇರೆ ಮಾಸ್ತಿಯನ್ನು ಮಾಡಿದ್ದೀರಿ ನೀವು ಇಲ್ಲಿ? ನಮ್ಮಗ ಏನು ಸಂಬಂಧ? ನೀವು ಮಾಜಿ, ಈಗ ಆಲ್ರೆಡಿ MP BJP ಕ್ಯಾಂಡಿಡೇಟ್ ಕೊಟ್ಟಾಗಿದ್ರಿ. ಈಗ ನಮಗೇನು ಸಂಬಂಧ? ಮುಂಚೆ ಆಲೂಗಡ್ಡೆ ಹಾಕ್ತಿದ್ರಿ, ಎಷ್ಟು ಜಮೀನಿಗೆ ಖರೀದಿ ಮಾಡಿದ್ರಿ? ಈಗ ಬೆಂಗಳೂರು ಬಾಡಿಗೆ ಬರ್ತಾ ನೆಮ್ಮದಿಗಿದ್ದೀರಿ. ಈಗ ಯಾಕೆ ಮತ್ತೆ ಎಲ್ಲರದ್ದು ಒಂದೊಂದು ಸ್ವಲ್ಪ ಹೇಳ್ಬಿಡ್ತೀರಿ. ಯಾಕಂದರೆ ಭಕ್ತಳ್ಳಿ ಬರೇಗೌಡರನ್ನು ಬೆಳಗ್ಗೆ ಎದ್ದರೆ ಕಾರ್ ಹಾಕ್ಕೊಂಡು ಹೋಗ್ತೀವಿ, 1000 ರೂಪಾಯಿ ಡೀಸೆಲ್ ಹಾಕ್ತೀರಿ, ಖರ್ಚ್ಕೊಂಡು 1000 ರೂಪಾಯಿ. ಯಾವ ತೋಟ ಮೇಯಿಸ್ತೀರಿ, ಯಾವ ಹುಳ ಮೇಯಿಸ್ತೀರಿ, ಯಾವ ತೋಟ ಮಾರ್ಕೆಟ್ಗೆ ಯಾವ ಎಣ್ಣೆ ಹಾಕಿದಿರಿ, ಅದು ಸ್ವಲ್ಪ ತಿಳಿಸ್ಕೊಡ್ರಿ. ಬರೀ ಇಲ್ಲಿ ಬಂದು ನಾವು ರೈತ ಸಂಘ ಇಟ್ಕೊಂಡು ಫಾರ್ಚುನರ್ ಕಾರಲ್ಲೋ ಡಸ್ಟರ್ ಕಾರ್ ಇಟ್ಕೊಂಡು ಬರ್ತೀರಲ್ಲ ನೀವು. ಒಂದು ತಿಂಗಳಿಗೆ 60,000 ಖರ್ಚೆಲ್ಲ ಮಾಡ್ತಾಯಿದ್ರಿ. ಎಲ್ಲಿಂದ ಸಂಪಾದನೆ ಮಾಡ್ತೀರಿ ದಯವಿಟ್ಟು ತಿಳಿಸ್ಕೊಡ್ರಿ. ನಮ್ಮ ಕೋಲಾರ ಚಂಚೇಗೌಡ ಫಾರ್ಚುನರ್ ಕಾರ್ ಗಾಂಧಿನಗರ ಹೋಟೆಲ್ ಮೇಲೆ ಹೊಸ ಬಿಲ್ಡಿಂಗು ರಿಲೀಸ್ಗೆ ಹಾಕ್ಕೊಂಡಿದ್ರಿ. ಎಷ್ಟು ಲಕ್ಷ ಕೊಟ್ಟು ರಿಲೀಸ್ಗೆ ಹಾಕೊಂಡು ಅದೊಂದು ಮಾಹಿತಿ ಕೊಡ್ರಿ. ನೀವು ಬೆಂಗಳೂರಲ್ಲಿ ವ್ಯವಸಾಯ ಜೀವನ ಮಾಡೋದು, ಇಲ್ಲಿ ಬಂದು ರೈತರು ಉದ್ಧಾರ ಮಾಡೋಕ್ಕೆ ಬರೋದು. ನಿಮ್ಮ ನಿಲುವೇನು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಬಯಸ್ಬೇಕು.